keep you in my heart. In my heart is where you are. I still think of you. I want you coming back. I remember when we were staring at a photo. Don't forget the way.
ರೆಡಿ ಮಾಡ್ಕೊಂಡು ಬರಬೇಕು, ನೀರು ಕುಡಿಬೇಕು, ಚೆನ್ನಾಗಿ ಓದಬೇಕು, ಯಾರಿಗೂ ಸ್ಕೂಲಲ್ಲಿ ಹೊಡಿಬಾರ್ದು, ಹಾರ್ಟ್ ಮಾಡಬಾರ್ದು. ಓಕೆನಾ? ಓಕೆ ಅಮ್ಮ. ನಾವು ಸ್ಕೂಲಿಗೆ ಬಂದ್ಮೇಲೆ ನಮ್ದೇ ಯಾವ कवर आएगा ಅವನು ಕಾಣಿಸ್ತಿಲ್ಲಪ್ಪ ಈ ಕಡೆ.
ಜಾದುಗಾರ ಹಗಲು ಬೆವರಿನ ಕೂಲಿಕಾರ ರಾತ್ರಿ ಮನೆಯಲ್ಲಿ ಚೌಕಿದಾರ ಎಲ್ಲ ಕೊಡಿಸುವ ಸಾಹುಕಾರ ಗದರೋ ಮೀಸೆಕಾರ ಮನಸ್ಸೇ ಕೋಮಲ ನಿನ್ನ ಹೋಲೋ ಕರ್ಣ ಯಾರಿಲ್ಲ I love you, Pa. I love you, Pa. I love you, Pa. ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬೆಳಕು ಮೂಡಿಸೋ ಜಾದುಗಾರ
ಕಾಣಿಸ್ಕೊಂಡೆ? ಏನಾದ್ರು ಕೆಟ್ಟ ಕನ್ಸ್ ಬಿತ್ತಾ? ಇಲ್ಲ ಅಮ್ಮ, ಒಳ್ಳೆ ಕನಸೇ ಬಿತ್ತು. ಏನ್ ಗೊತ್ತಾ ಅಮ್ಮ, ತಟ್ಟೆ ತುಂಬಾ ಲಾಡು, ಜುಳಬಿ, ಹಪ್ಪಳ, ಪಲ್ಯ, ಅದ್ರ ಜೊತೆಗೆ ಇಷ್ಟೆಲ್ಲ ತಿಂದೆ. ನೀನೇ ಹೇಳ್ದಲ್ಲಮ್ಮ, ಬೆಳಿಗ್ಗೆ ಕಾಣೋ ಕನಸು ನಿಜ ಆಗುತ್ತೆ ಅಂತ. ಅಮ್ಮ, ನನಗೂ ಹೊಟ್ಟೆ ಹಸಿವು ಆಗ್ತಾ ಇದೆ. ಅಮ್ಮ, ಈ ಕನಸು ನನಸಾಗುತ್ತಾ ಅಮ್ಮ? ಅದೇನಾದ್ರೂ ಪುಟ್ಟಿ, ಮಧ್ಯಾಹ್ನ ಹೊಟ್ಟೆ ಹಸು ಅಂತ ಸುಸ್ತಾಗಿ ಮಲಗಿದ್ದಲ್ಲ, ಅದಕ್ಕೆ ಬಂದಿರೋ ಕನ್ಸು ಅಷ್ಟೇ ಮಗಳೇ. ಅದಕ್ಕೆ ನಾನು ಅನ್ನ ಸಾರು ತಿನ್ನಕ್ ಕನಸ ಅಮ್ಮ. ಹೊಟ್ಟೆ ತುಂಬ ಊಟ ಮಾಡಕ್ಕಾಗಲ್ವಾ ಅಮ್ಮ? ಯಾಕಾಗಲ್ಲ ಪುಟ್ಟಿ? ಇವತ್ತು ಅಪ್ಪ ಕೂಲಿ ಕೆಲಸ ಮಾಡಕ್ ಹೋಗಿದ್ದಾರೆ, ಬರ್ತಿದ್ದಂಗೆ ತರಕಾರಿ, ಅಕ್ಕಿ ಎಲ್ಲ ತರ್ತಾರೆ. ನಾನು ಅಡ್ಗೆ ಮಾಡಿ ನಿಮ್ಮಿಬ್ರು ಕೊಟ್ಟು ತುಂಬಾ ಊಟ ಹಾಕ್ತೀನಿ, ಆಯ್ತಾ? ಆಯ್ತಮ್ಮ. ಅಪ್ಪ ಬರೋವರೆಗೂ ನಾನು ನಿಮ್ಮಿಬ್ರಿಗೂ ಆಟ ಆಡಿಸ್ಲಾ? ಇದು ಸಾರು, ಇದು ಗೊತ್ತ, ಇದು ಉಪ್ಪಿನಕಾಯಿ, ಪಲ್ಯ ಎಲ್ಲ ಚೆನ್ನಾಗಿ ಕಲಿಸಿ. ಇದು ಅಮ್ಮ ತುತ್ತು, ಇದು ಅಮ್ಮ ತುತ್ತು. ಅಮ್ಮ, ನೀನು ತಿನ್ನಮ್ಮ. ತಿಂತೀನಮ್ಮ, ಊಟ ಆದ್ಮೇಲೆ ನೀರು ಕುಡಿಬೇಕಲ್ವಾ? ತಗೋ ಮಗ್ನೆ. ಅಮ್ಮ, ಹೊಟ್ಟೆ ಹಸ್ದಾಗೆಲ್ಲ ನೀರು ಕುಡಿಸ್ತೀಯ. ನೀರು ಕುಡ್ದು 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 ಮಕ್ಕಳ ಆಸೆ ಯಾಕೆ ಬಲಿ ಕೊಡ್ತೀರ? ಬರ್ರಿ, ತಗೋರಿ. ಶಿವಪ್ಪ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಏನು ಹೇಳಿ ಅಮ್ಮನವ್ರ? ಏನಿಲ್ಲ ಶಿವಪ್ಪ, ನಿನಗೂ ತುಂಬಾ ಬಡತನ ಐತಿ, ಅದಕ್ಕ 2 ಲಕ್ಷ ದುಡ್ಡು ಇಟ್ಕೊಂಡು ನಿನ್ ಮಗಳನ್ನ ದತ್ತು ಕೊಟ್ಬಿಡು. ಗೌಡ್ರೆ, ಏನ್ ಮಾತಾಡ್ತಾ ಇದ್ರ ಗೌಡ್ರೆ? ತಾಯಿ ಮಗಳು ಪ್ರೀತಿಗೆ ಬೆಲೆ ಕಟ್ತಿದ್ದೀರಾ ಗೌಡ್ರೆ? ಹಂಗೆ ಅನ್ಕೋತೀಯವ್ವ, ನಿನ್ ಮಗಳಿಗೆ ಒಳ್ಳೆ ಊಟ ಬಟ್ಟೆ ಎಲ್ಲ ಸಿಗ್ತಾ ಇದ್ ಕಣವ್ವ. ನಿನ್ ಕನ್ಸಲ್ಲೂ ನೆನ್ಸಿರ್ಬಾರ್ದು ಅಂತ ಭವಿಷ್ಯ ಅವಳಿಗೆ ನಾವು ರೂಪಿಸ್ತೀವಿ ಕಣವ್ವ. ಶಿವಪ್ಪ, ನೀನ್ ಯೋಚನೆ ಮಾಡು, ಬರೀ ಇದು ನಿಮ್ಮಿಬ್ಬರ ಪ್ರಶ್ನೆ ಅಲ್ಲ, ನಿನ್ ಮಗಳ ಭವಿಷ್ಯ ಪ್ರಶ್ನೆ ಐತಿ. ನಮ್ಗಿರೋ ದರಿದ್ರ ಪರಿಸ್ಥಿತಿಗೆ ನಮ್ಮ ಮಗಳು ಬಲಿಯಾಗೋದು ಬೇಡ. ಅವಳು ಇನ್ನೂ 2 ದಿನ ಊಟ ಮಾಡಿಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ನಾನು ಯೋಚನೆ ಮಾಡಿದ್ದೇನೆ. ಇಲ್ಲಿ ನೋಡೆ, ನಿನ್ನ ಮಗಳು ನಿನ್ನಿಂದ ದೂರ ಇದ್ದು ರಾಣಿತಾ ಇದ್ದ ಇಷ್ಟನಾ, ನಿನ್ನ ಹತ್ತಿರನೇ ಇದ್ದು ಹಸಿವಿಂದ ಸಾಯೋದು ಇಷ್ಟನಾ? ಹೇಳೆ. ಏನ್ರಿ ಮಾತಾಡ್ತಿದ್ದೀರಾ? ಅವಳು ನಮ್ಮ ಮಗಳು, 9 ತಿಂಗಳು ಹೆತ್ತು ಹೊತ್ತು ಸಾಕಿದ್ದೀನಿ. ಅವಳಿಗೊಂದು ತುತ್ತು ಊಟ ಹಾಕೋಕ್ಕೂ ಯೋಗ್ಯತೆ ನನಗಿಲ್ವಾ? ಅಷ್ಟಕ್ಕೂ ಅವಳು ಬಿಟ್ಟು ನಾನು ಹೇಗ್ರಿ ಇರ್ಲಿ? ನಾನು ಬಿಟ್ಟು ಅವಳು ಹೇಗ್ರಿ ಇರ್ತಾಳೆ? ಇರ್ತಾಳೆ, ನೀನು ಮಾತಾಡಬೇಡ. ಇರು ಗೌಡ್ರೆ, ಬಂದೆ. ಇಲ್ಲಿ ನೋಡವ್ವ, ನಿನ್ ಸಂಕಟ ನಂಗೆ ಅರ್ಥ ಆಗ್ತೈತಿ. ಅದೇ ನೀನೇನ್ ಯೋಚನೆ ಮಾಡ್ಬೇಡ, ನಾವ್ ಆಕೆನ ಚಲೋ ನೋಡ್ಕೊಂತೇವೆ. ಮಗಳೇ, ನಾನು ಹೇಳಿದೆಲ್ಲ ನೆನಪಿದೆ ಅಲ್ವಾ? ಇನ್ಮೇಲೆ ನಿನ್ನ ಯಜಮಾನ್ರನ್ನ ಅಪ್ಪ ಅಂತ ಕರಿ, ಅಮ್ಮವ್ರನ್ನ ಅಮ್ಮ ಅಂತ ಕರಿ. ಇನ್ಮೇಲೆ ನಿನಗೆ ಅದೇ ಮನೆ ಅಲ್ಲೇ ಇರಬೇಕು. ಅಮ್ಮ, ಅಮ್ಮ, ಅಮ್ಮ ಬರಲ್ಲಮ್ಮ, ಅಣ್ಣ, ಅಣ್ಣನೂ ಬರಲ್ಲ. ನಿನ್ ಕನಸು ನನ್ಸಾಗ್ಬೇಕಲ್ವಾ? ನಿನ್ಗೆ ಒಳ್ಳೊಳ್ಳೆ ತಿಂಡಿ, ಊಟ, ಶಾಲೆ, ಒಳ್ಳೆ ಬಟ್ಟೆ ಎಲ್ಲ ಕೊಡ್ತಾರೆ. ನೀನು ಯಾವಾಗಲೂ ಚೆನ್ನಾಗಿರ್ಬೇಕು ಮಗಳೇ. ಈ ಬಾರು ಇಲ್ವಾ ಬರ್ತೀಯಲ್ಲ? ಅಳ್ಬೇಡಮ್ಮ. ನಾನು ಹೋಗಿ ನಿಂಗೆ, ಅಪ್ಪಂಗೆ, ಅಣ್ಣಂಗೆ 3 ಜನಕ್ಕೂ ಊಟ ತರ್ತೀನಿ, ಆಯ್ತಾ? ಬೇಗ ಬರ್ತೀನಿ. ಆಕೆ ಬಂದ್ರ ಹೋಗೋಣ? ಹೋಗೋಣ. ಬರ್ತೀನಿ ಶಿವಪ್ಪ. ತಗೋ. ರಕ್ತ ಕೊಟ್ಟು ಮಗಳಿಗೆ ಊಟ ಹಾಕ್ತೀನಿ ಅಂದ್ರಲ್ರಿ, ಮಾರೇ ಬಿಟ್ರಾ? ಯಾಕ್ರಿ ಹಿಂಗ್ ಮಾಡಿದ್ರಿ? ತಾಯಿ ಮಗಳನ್ನ ಯಾಕ್ರಿ ದೂರ ಮಾಡಿದ್ರಿ? ಹೇಳ್ರಿ, ಹೇಳ್ರಿ. ನಂಗೆ ನನ್ನ ಮಗಳು ಬೇಕು, ನನ್ನ ಮಗಳು ಬೇಕು. ಅಮ್ಮ, ನೀರು ಕುಡಿ ಅಮ್ಮ.
ಅಮ್ಮ ನೀರು ಕುಡಿ ಅಮ್ಮ. ತಗೋಪ್ಪ ಈ ಮಾತ್ರೆ ಅಮೌಂಟ್ ಕೊಡು. ಅಮ್ಮ ಮಾತ್ರ ತಿನ್ನಮ್ಮ. ಎಲ್ಲಾರು ತಗೊಂಡೋಗಿ ಬಿಸಾಕು. ಕೊಡು ನೀನು ಒಳಗೋಗು. ಅಲ್ಲ ಕಡೆ ಮಾತ್ರೆ ತಗೊಂಡಿಲ್ಲ ಅಂದ್ರೆ ಕಾಯಿಲೆ ಹೆಂಗೆ ವಯಸ್ಸಾಗುತ್ತೆ? ನನ್ನ ಕಾಯಿಲೆಗೆ ಮದ್ದು ಏನಂತ ನಿಮ್ಗೆ ಗೊತ್ತಿಲ್ವಾ? ಮಕ್ಕಳ ಹತ್ರ ಆಟ ಮಾಡ ಕಣೆ. ನಮ್ಮ ಮಗಳು ನಮ್ಮ ಮನೆಗೆ ಬರಲ್ಲ. ನಮ್ಮ ಮಗಳು ನಮ್ಮ ಮನೆಗೆ ಬರೋದು ನನ್ನ ಸತ್ತಾಗ. ನೀವ್ ಯಾಕ್ರಿ ಸಾಯ್ತೀರಾ? 2 ದಿನ ಹೋದ್ರೆ ನಾನೇ ಹೋಗ್ತೀನಿ. ಗೀತಾ ಅವಳು ನನಗೂ ಮಗಳು ಕಣೆ. ನನಗೆ ನೋವಿಲ್ವಾ? ಅವಳು ಆಮೇಲೆ ಆರಾಮಾಗಿರ್ತಾಳೆ. ಅವಳಿಗೆ ನಮ್ಮ ನೆನಪು ಆಗಲ್ಲ. ಅರ್ಥ ಮಾಡ್ಕೋ, ಅವಳು ಆರಾಮಾಗಿರ್ತಾಳೆ. ತಾಯಿ ಮಗಳು ಪ್ರೀತಿ ಮುಂದೆ ಏನೂ ನಿಲ್ಲಲ್ಲ ರೀ. ನಿನ್ನ ಹತ್ರ ಏನಿದೆ ಅಂತ ಬರ್ತಾಳೆ? ನಿಜ ರೀ, ನನ್ನ ಹತ್ರ ಏನೂ ಇಲ್ಲ. ಆದ್ರೆ ನನ್ನ ಪ್ರಾಣನೇ ಅವಳ ಹತ್ರ ಇದೆ ಅಲ್ಲ ರೀ. ಇದೆಲ್ಲ ಮಾತಾಡೋದು ಸರಿ ಕಣೆ. ಅವಳು ಚೆನ್ನಾಗಿರ್ತಾಳೆ, ಚೆನ್ನಾಗಿರ್ಬೇಕು, ನಿಜವಾಗ್ಲೂ ಮಾಡ್ತಿರ್ತಾಳೆ. ಅಮ್ಮ ಮಗಳೇ, ಅಮ್ಮ ಮಗಳೇ, ನೀನ್ ಯಾಕೆ ಬಂದೆ ಇಲ್ಲಿಗೆ? ಅಮ್ಮ ಬೇಕು. ನಿಮ್ಮಮ್ಮ ಇವರಲ್ಲ, ಅವರು ನಿಮ್ಮ ಅಪ್ಪ ಅಮ್ಮ. ಮೊದಲು ಹೋಗಿನಿಂದ ಇಲ್ಲ, ಅವರಲ್ಲ ನಮ್ಮ ಅಪ್ಪ ಅಮ್ಮ. ನೀವೇನು ಅಪ್ಪ ಅಮ್ಮ? ನಾವೆಲ್ಲ ನಿಮ್ಮ ಅಪ್ಪ ಅಮ್ಮ, ಅವರು ನಿಮ್ಮ ಅಪ್ಪ ಅಮ್ಮ. ನಿಂಗೆ ಈಗ ಬೇಡದು, ಹೋಗು. ಅವರಲ್ಲ ನಮ್ಮ ಅಪ್ಪ ಅಮ್ಮ. ನೀವೇ ನಮ್ಮ ಅಪ್ಪ ಅಮ್ಮ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿಂಗೆ. ಹೋಗು ಮೊದಲಿನಿಂದ. ರೀ ರೀ, ಒಂದ್ಸಲ ನನ್ ಮಾತ್ ಕೇಳ್ರಿ. ಅಮ್ಮ ಬೇಕು. ಹೊಡಿಯಪ್ಪ, ಎಷ್ಟು ಬೇಕಂತ ಹೊಡಿ. ಅದೇ ಈ ಮನೆ ಬಿಟ್ಟು ನಾನು ಹೋಗಲ್ಲ. ಈ ಮನೆಯಿಂದ ನನ್ನ ಕಳಿಸ್ಬೇಡಪ್ಪ. ನಿನ್ ಕೈ ಮುಗಿತೀನಿ. ನನ್ನ ಅಮ್ಮನ ದೂರ ಮಾಡ್ಬೇಡಪ್ಪ. ಅಮ್ಮ ಗೌಡ್ರೆ, ಏನೋ ಗೊತ್ತಿಲ್ಲದೆ ನಮ್ಮ ಮನೆಗೆ ಹೋಗ್ಬಿಟ್ಟಿದ್ದಾಳೆ. ನಿಮ್ಮ ಮನೆ ಬಗ್ಗೆನೇ ಹೇಳ್ತಾ ಇದ್ಲು, ನಾನು ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ. ಹೋಗು. ಅಕ್ಕಿ ಬರ್ಲಿಲ್ಲಪ್ಪ, ನಾವೇ ಅವಳನ್ನ ಕರ್ಕೊಂಡ್ ಬಂದಿದ್ದು. ನನ್ನ ಕ್ಷಮಿಸ್ಬಿಡು ಶಿವ. ದುಡ್ಡಿದ್ರೆ ಜಗತ್ತೊಳಗೆ ಏನ್ ಬೇಕಾದ್ರೂ ಕೊಂಡ್ಕೊಬೋದಂತ ದೊಡ್ಡ ಅಹಂಕಾರದೊಳಗಿದ್ದೆ. ಎಷ್ಟು ಕೋಟಿ ಇದ್ರೂ ಮಗು ಪ್ರೀತಿ ಪಡ್ಕೊಳಕ್ಕಾಗಲಿ. ತಾಯಿತನಕ್ಕಿಂತ ದೊಡ್ಡ ಪ್ರೀತಿ ಯಾವುದೂ ಇಲ್ಲ ಅಂತ ನಿನ್ನ ಮಗಳು ನಂಗೆ ತೋರಿಸ್ಕೊಟ್ರು. ದೇವರು ನನಗೆ ಬೇಜಾರು ದುಡ್ಡು ಕೊಟ್ಟಾನ, ಆದರೆ ಮಕ್ಕಳನ್ನ ಕೊಡಲಿಲ್ಲ. ಮಕ್ಕಳನ್ನ ಕೊಟ್ಟಿದ್ರೆ ಮಕ್ಕಳ ಬೆಲೆನೂ ಅರ್ಥ ಆಗ್ದಂಗೆ ಹೋಗ್ತಿದ್ದೆ. ಈ 15 ದಿನ ಆ ಮಗು ನರ್ಕನೇ ನೋಡ್ಬಿಡ್ತು. ಏನ್ ಕೊಟ್ರು ತಿಂತಿರ್ಲಿಲ್ಲ, ನಿದ್ದೆ ಮಾಡ್ತಿರ್ಲಿಲ್ಲ. ಅಮ್ಮ ಅಮ್ಮ ಅಂತಾನೆ ಕನ್ನಿಸ್ತಿದ್ಲು. ನಾನಿಷ್ಟೇ ಪ್ರಯತ್ನ ಪಟ್ಟು ಆಕಿನ ಬದಲಾಯಿಸ್ಲಿಕ್ಕೆ ಆಗಿಲ್ಲ. ಓಕೆ, ಇಲ್ಲೇ ಇರಲಿ, ನಾವಿಲ್ಲಿ ಬರ್ತೀವಿ ಶಿವಪ್ಪ. ಗೌಡ್ರೆ, ಒಂದು ನಿಮಿಷ ಬಂದೆ. ಇನ್ಮೇಲೆ ಇಲ್ಲೇ ಇರೋ. ನೀವು ಕೊಟ್ಟಿದ್ದ ರೊಕ್ಕ ಇದ್ರಲ್ಲಿ ನಾನು 1 ರೂಪಾಯಿನೂ ಖರ್ಚು ಮಾಡಿಲ್ಲ. ಈ ರೊಕ್ಕ ನೋಡಿದಾಗ ನನ್ನ ಮಗಳು ಮುಖನೇ ನೆನಪಾಗ್ತಾ ಇತ್ತು. ಈ ದುಡ್ಡು ಇಟ್ಕೊಳ್ಳಿ. ಶಿವಪ್ಪ, ನಿನ್ನ ಒಳ್ಳೆತನ ನಿನ್ನ ಕಾಪಾಡ್ತೈತಿ. ಇಷ್ಟು ವರ್ಷದಿಂದ ನಿನ್ನ ನೋಡ್ಕೊಳ್ತಾ ಬಂದ್ರು ನಿಮಗೆ ಸಹಾಯ ಮಾಡ್ಬೇಕಂತ ಒಂದು ಸಣ್ಣ ಮನಸ್ಸು ಕೂಡ ನನ್ನ ಮಾಡಲಿಲ್ಲ. ನಾಳೆ ಬಾ, ನಿನ್ನ ಕೆಲಸಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ. ಯಜಮಾನ್ರೆ, ಮೇಲೆ ನಾನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತೀನಿ. ಸೆಗಣಿ ಬಾಚ್ತೀನಿ, ಕಸ ಕೂಡಿಸ್ತೀನಿ, ನೆಲ ಒರೆಸ್ತೀನಿ, ಎಲ್ಲ ಮಾಡ್ತೀನಿ. ಅಯ್ಯೋ ಮಗಳೇ, ನೀನು ಯಾಕೆ ಅದೆಲ್ಲ ಮಾಡಬೇಕು? ನೀ ಅದನ್ನೆಲ್ಲ ಮಾಡಬೇಡ. ನೋಡು, ನಿನ್ನ ಅಮ್ಮ ಅಂತ ಕರಿತೀಯಾ? ಆಯ್ತು ಅಮ್ಮ. ಅಣ್ಣಯ್ಯ, ಅಣ್ಣ, ಅಮ್ಮ, ಮೇಲೆ ನಿಮ್ಮನ್ನ ಬಿಟ್ಟು ಎಲ್ಗೂ ಹೋಗಲ್ಲ. ನಿಮ್ ಜೊತೆನೇ ಇರ್ತೀನಿ, ಆಯ್ತಾ? ನಾನೊಂದು ಆಟಾಡ್ಸ್ಲಾ? ಇದು ಅನ್ನ, ಇದು ಸಾರು, ಇದು ಹಪ್ಪಳ, ಇದು ಪಲ್ಯ, ಇದು ಉಪ್ಪಿನಕಾಯಿ, ಎಲ್ಲ ಚೆನ್ನಾಗಿ ಕಲಸಿ. ಇದು ಅಪ್ಪನ ತುತ್ತು, ಇದು ಅಮ್ಮನ ತುತ್ತು.
ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ನೋಡ್ಕೊಂಡಿದ್ದೀವಿ ಅಂತ ಹೇಳ್ಬೇಕು ಅಂತಂದರೆ ಎಲ್ಲರೂ ತುಂಬ ಖುಷಿ ಪಟ್ಟಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಥ್ಯಾಂಕ್ ಯು ಸೋ ಮಚ್. ಮಕ್ಕಳು ಕಲಿತಾ ಇದ್ದಾರೆ, ತುಂಬ ಕಲಿತಾ ಇದ್ದಾರೆ. ಮನೇಲಿ ಬಂದು ಹೇಳ್ಕೊತಾರೆ, ಮ್ಯಾಮ್ ಈ ಥರ ಹೇಳ್ಕೊಟ್ರು, ಮ್ಯಾಮ್ ಈ ಥರ ಮಾಡಿದ್ರು ಅಂತ ಹೇಳ್ಕೊತಾರೆ. ತುಂಬ ಖುಷಿ ಆಗ್ತಿದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಮಕ್ಕಳು ಟ್ಯಾಲೆಂಟ್ ಏನಿದೆ ಅಂತ ಗೊತ್ತಾಗಲ್ಲ. ಟೀಚರ್ಸ್ ಅದನ್ನ ಕೂರಿಸಿ ಎಲ್ಲ ತೋರಿಸಿ ಅವ್ರಿಗೆ ಒಂದು ಸ್ಟೇಜ್ ಅಂತ ಇದು ಮಾಡಿ ಕರ್ಕೊಂಡ್ಬಂದು ಕೂರಿಸಿ ನಮ್ಮನ್ನ ನೋಡೋದಕ್ಕೆ ಹೊರಟ್ಬಿಡ್ತಾರೆ. ಆದ್ರೆ ನಮಗೆ ಮಕ್ಕಳ ಬಗ್ಗೆ ಏನಿದೆ ಅವ್ರ ಮನೇಲಿ ಏನು ನೋಡ್ತಾ ಇದೆ ಅನ್ನೋದು ಗೊತ್ತಾಗಲ್ಲ. ಬಟ್ ಅದನ್ನೆಲ್ಲ ಕೂರಿಸಿ ಟೀಚರ್ಸು ಎಲ್ಲ ತೋರಿಸ್ತಾರೆ. ಅದನ್ನ ನೋಡಿ ನಾವು ತಿಳ್ಕೊಂಡು ನಮ್ಮ ಮಕ್ಕಳಿಗೆ ಮುಂದೆ ಹಿಂಗೆ ಆಗ್ಬೋದು, ಏನು ಮಾಡ್ಬೋದು ನಾವು ಸ್ವಲ್ಪ ಇದು ಮಾಡ್ಕೊಬೇಕು. ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಮಕ್ಕಳು ಬೆಳೀತಾ ಮುಂದೆ ಇದಾಗ್ತಾರೆ. ಸಾರ್ ಹೇಳಿದ್ರು, ತುಂಬ ಒಳ್ಳೆ ಮಾತುಗಳು ಹೇಳಿದ್ರು, ತುಂಬ ಇಷ್ಟ ಆಯಿತು. ಯಾಕಂದರೆ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡ್ಕೊಂಡಿದೆ. ಸಿದ್ದರಾಮಯ್ಯ ಸರ್ ಹೇಳಿದ್ದು ತುಂಬ ಇಷ್ಟ ಆಯಿತು ಅವ್ರು ಹೇಳಿದ ಮಾತು. ಯಾಕಂದರೆ ಮಕ್ಕಳನ್ನ ಬಿಡುವಾಗಿ ಬಗ್ಗಿದ್ದು ಹೊರಗಾಗಿ ಬಗ್ಗಿದ್ದು ಅನ್ನೋದಾದ ಪ್ರಕಾರ ಮಕ್ಕಳು ನಾವು ಹೆಂಗೆ ಬೆಳೆಸ್ತೀವೋ ಅದ್ರ ಮೇಲೆ ನೆಕ್ಸ್ಟ್ ಫ್ಯೂಚರ್ ಹೊರಟಿರುತ್ತೆ. ಮಕ್ಕಳು ಕೇಳಿದ ತಕ್ಷಣ ನಾವು ಏನು ಕೊಡಿಸ್ತೀವಿ ಅದು ನಮ್ಮ ಪೇರೆಂಟ್ಸ್ಗಳು ತಪ್ಪಾಗಿರುತ್ತೆ. ನಾನು ಹೇಳೋದಂದ್ರೆ ಮಕ್ಕಳು ಕೇಳಿದ್ದಾರೆ, ಯಾಕಂದ್ರೆ ಒಬ್ಬರೇ ಮಕ್ಕಳು ಸಾಕ್ತೀವಿ, ಇಬ್ಬರು ಮಕ್ಕಳು ಸಾಕ್ತೀವಿ, ಯಾಕಂದ್ರೆ ಮಕ್ಕಳು ಏನು ಕೇಳ್ತಾರೆ ಅದು ಕೊಡಲೇಬೇಕಿರೋದು ಎಲ್ಲ ಪೇರೆಂಟ್ಸ್ಗೂ ಇದ್ದೇ ಇರುತ್ತೆ. ಅದನ್ನ ಮಕ್ಕಳು ಕೇಳಿದ ತಕ್ಷಣ ಕೊಡಿಸಿದ ತಕ್ಷಣ ತಂದೆ ತಾಯಿ ಬೆಲೆ ಏನು ಕಷ್ಟ ಏನು ಮಕ್ಕಳು ಗೊತ್ತಾಗಲ್ಲ. ಸ್ವಲ್ಪ ಸತಾಯಿಸಿ ಕೊಡೋದ್ರಿಂದ ಮಕ್ಕಳಿಗೆ ಕಷ್ಟ ಅರ್ಥ ಮಾಡಿಸ್ಬೇಕು. ಕಷ್ಟ ಅರ್ಥ ಮಾಡಿಸೋದ್ರಿಂದ ನೆಕ್ಸ್ಟ್ ಜೀವನದಲ್ಲಿ ಅವ್ರಿಗೆ ಕಷ್ಟ ಅಂತ ಏನೇ ಬಂದರೂ ಅನುಭವಿಸ್ಕೊಂಡು ಹೋಗ್ತಾರೆ. ಅದನ್ನ ಹೇಳ್ಬೋದು. ಮತ್ತೆ ಇನ್ನೊಂದು ಮಕ್ಕಳು ನಾಟಕ ಆಡಿದ ಮುಖಾಂತರ ತುಂಬಾ ಇಷ್ಟ ಆಗಿದೆ. ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ ಜೀವನದಲ್ಲಿ ಅನ್ನೋದು ನಾಟಕ ಮುಖಾಂತರ ಗೊತ್ತಾಗುತ್ತೆ. ಒಂದು ಹೊತ್ತು ಊಟಕ್ಕೂ ಸಹ ತುಂಬಾ ಕಷ್ಟ ಇದೆ ಜೀವನದಲ್ಲಿ. ಆದ್ರೂ ತಂದೆ ತಾಯಿ ಕಷ್ಟಪಟ್ಟು ದುಡ್ಡು ಕೊಡ್ತಾರೆ, ಆದ್ರೂ ಮಕ್ಳಿಗೆ ಅದು ಅರ್ಥ ಆಗ್ಬೇಕು. ಆ ನಾಟಕ ಮುಖಾಂತರ ತುಂಬಾ ಎಲ್ರಿಗೂ ಇಷ್ಟ ಆಗೋದ್ರ ನಾಟಕ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ಹೇಳೋದಾದ್ರೆ ಎಲ್ಲರೂ ಟೀಚರ್ಸ್ ಮೇಲೆ ಡಿಪೆಂಡ್ ಆಗಂಗಿಲ್ಲ. ಮಕ್ಕಳುಗಳು ಓದ್ತಾ ಇಲ್ಲ ಅನ್ನೋದು ಎಲ್ಲ ಟೀಚರ್ಸ್ ಮೇಲೆ ನಾವು ಹೇಳಂಗಿಲ್ಲ. ಎಲ್ಲರೂ ಹೇಳೋ ಪ್ರಕಾರ ಮನೆಯೇ ಮೊದಲ ಪಾಠಶಾಲೆ. ಅದೇ ತರ ಮಕ್ಕಳ ಜೊತೆ ಪೇರೆಂಟ್ಸು ಇನ್ವಾಲ್ವ್ ಆಗಬೇಕು. ಪೇರೆಂಟ್ಸು ಟೀಚರ್ಸ್ ಹೇಳಿರ್ತಾರೆ, ಪ್ಲಸ್ ಮನೇಲಿ ಪೇರೆಂಟ್ಸ್ ಹೇಳ್ಕೊಟ್ಟಾಗ ಮಕ್ಕಳು ಮೈಂಡ್ ಚೆನ್ನಾಗಿ ಹೋಗುತ್ತೆ. ನಾವು ಪ್ರತಿಯೊಬ್ಬರಿಗೆ ಏನೇ ಮಕ್ಕಳು ಓದ್ತಿಲ್ಲ ಟೀಚರ್ಸ್ ಡಿಪೆಂಡ್ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಮನೆಯಲ್ಲೂ ನಾವು ಹೇಳ್ಕೊಟ್ಟಿರ್ಬೇಕು. ನಮ್ಮ ಮನೆಯಲ್ಲೇ ಹೇಳ್ಕೊಡ್ದೆ ಟೀಚರ್ಸ್ ಮೇಲೆ ಡಿಪೆಂಡ್ ಮಾಡೋದ್ರಿಂದ ಎಲ್ರಿಗೂ ಇದು ಮಕ್ಕಳ ಮೇಲೆ, ಟೀಚರ್ಸ್ ಮೇಲೆ ಮತ್ತೆ ಸ್ಕೂಲ್ ಮೇಲೆ ನಾವು ಬೇಡ ಅಂತ ನಾವು ಹೇಳಂಗಿಲ್ಲ. ಯಾಕಂದ್ರೆ ನಮ್ದು ತಪ್ಪಿರುತ್ತೆ, ಟೀಚರ್ಸ್ಗೂ ತಪ್ಪಿರಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಮನೇಲಿ ನಾವು ಸಪೋರ್ಟಿಂಗ್ ಮಾಡ್ಕೊಂಡು ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕಂತ ಹೇಳ್ಬೋದು. And here parents, ಎಲ್ಲರಿಗೂ ಹೇಳ್ತಾ ಇದ್ದೀನಿ ಹ್ಯಾಪಿ ಪ್ಯಾರೆಂಟ್ಸ್ ಡೇ. And seriously I'm still to Telugu. It's okay ma'am, you can. చాలా సంతోషంగా ఉంది. ఎందుకంటే స్ట్రెస్ అడ్మినిస్ట్రేషన్కి నేను చాలా థ్యాంక్స్ చెప్పాలి. నా పిల్లల్లో ఉండే టాలెంట్ని, సింగింగ్ స్కిల్ని అండ్ డాన్స్ స్కిల్ని అన్ని బయటకు తీసుకొచ్చారు. నా పిల్లల్ని చూసుకుంటే సీరియస్గా నాకు ఇప్పుడు చాలా సంతోషంగా ఉంది. ఎందుకంటే వాళ్ళు చేసే డాన్స్లు, వీళ్ళ టీచర్స్ వాళ్ళ ప్రయత్నం లేకపోతే మా పిల్లలు ఇంత ఇదిగా ముందుకు రాలేదు. అందుకోసం చాలా థ్యాంక్స్. అండ్ టీచర్స్ అందరికీ ఎలా చెప్పాలి, చాలా థ్యాంక్స్ చెప్పాలి. ఇంకేం లేదు చెప్పేదాన్ని. స్టేట్ అడ్మినిస్ట్రేషన్ ఈజ్ వండర్ఫుల్ అడ్మినిస్ట్రేషన్ అండ్ హెచ్ఎం మ్యామ్ సీరియస్లీ మీరు చాలా బాగా మాట్లాడుతున్నారు. మ్యామ్ ఆరాధన క్లాస్ టీచర్ అండ్ ఆరాధన క్లాస్ టీచర్ సీరియస్లీ గుడ్ మ్యామ్. మీరు ఇంత బాగా మా పిల్లలకి చాలా చూసుకోవడం వల్ల మాలాగే మేము ఇంట్లో ఎలా చూసుకుంటామో అదే విధంగా స్కూల్లో మీరు కానీ ఇలా చూసుకున్నంత వాళ్ళు, అందుకే వాళ్ళు చాలా హ్యాపీగా ఉదయం కూడా వాళ్ళు ఇంటికి వస్తున్నారు. మీకు అదే చెప్పాలి. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಗೊತ್ತಾಗುತ್ತೆ ಮಗು ಬಂದು ಮನೆಗೆ ಬರೋದು ಹೋಗೋದು ಅಷ್ಟೇ. ಅವ್ರು ಏನು ಟ್ಯಾಲೆಂಟ್ ಇರುತ್ತೆ ನಮ್ಗೆ ಗೊತ್ತಿಲ್ಲ. ನೀವೇ ಇಷ್ಟು ಒಂದು ಅವ್ರಿಗೆ ಐಡೆಂಟಿಫೈ ಮಾಡಿಬಿಟ್ಟು ಅವ್ರ ಡ್ರಾಮಾ, ಡ್ಯಾನ್ಸು ಎಲ್ಲ ಮಾಡೋದು ಕೆಲಸ ನೀವೇ ಮಾಡಿದ್ದು. ತುಂಬ ಥ್ಯಾಂಕ್ಸ್ ಟು ಎವ್ರಿ ಒನ್. ನನ್ನ ಮಗಳನ್ನ ಈ ಸ್ಕೂಲಿಗೆ ಜಾಯಿನ್ ಮಾಡಿದಾಗ ನಂಗೆ ಇಷ್ಟ ಆಗಲಿಲ್ಲ ಸ್ಕೂಲು, ಸ್ಟೇಟ್ ಸಿಲೆಬಸ್ಸು ಏನಿಂಗ್ ಅಂತ. ಆದರೆ ಆಮೇಲೆ ಜಾಯಿನ್ ಮಾಡಿಸಾದ್ಮೇಲೆ ನಾನು ಬೇರೆ ಸ್ಟೂಡೆಂಟ್ಸ್ಗೂ ರೆಫರ್ ಮಾಡ್ತಾ ಇದ್ದೀನಿ. ನನ್ನ 2ನೇ ಮಗಳು ಇಲ್ಲೇ ಜಾಯಿನ್ ಮಾಡಿಸ್ಬೇಕಂತ ಇಷ್ಟ ಆಗ್ತದೆ. ಯಾಕಂದರೆ ಟೀಚರ್ಸ್ ತುಂಬ ಚೆನ್ನಾಗಿ ನೋಡ್ಕೊಡ್ತಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮ ಕಡೆಯಿಂದ ಏನಾದ್ರು ಮಿಸ್ಟೇಕ್ ಅವ್ರಿಗೆ ಹೇಳಿದ್ರೆ
ಸರಿಯಾಗಿ ಕೇಳ್ಕೊಂಡು ಅದನ್ನು ಇಂಪ್ರೂವ್ ಮಾಡಿಸ್ತಾರೆ. ನಾನು ಶಾರದಾ ಮ್ಯಾಮ್ ಒಂದೇ ಒಂದ್ಸಲ ಹೇಳಿದೆ, ಮ್ಯಾಮ್ ಇಂಗ್ಲೀಷ್ ಸ್ವಲ್ಪ ಮಾತಾಡ್ತಾರೆ ಮಕ್ಕಳು, ಇಂಗ್ಲೀಷ್ ಮೀಡಿಯಮ್ ಅಂತೀರ ಬಟ್ ಮಕ್ಕಳು ಮಾತಾಡ್ತಾರಲ್ಲ ಮ್ಯಾಮ್, ಅದೊಂದು ಚೂರು ಸ್ವಲ್ಪ ಗಮನ ಕೊಡಿ ಅಂತ ಹೇಳಿದೆ. ಅದು ಹೇಳಿ ಒಂದು 2 ವೀಕ್ಸ್ ಅಷ್ಟೇ ಸರ್. ನನ್ನ ಮಗಳು ತುಂಬ ಚೆನ್ನಾಗಿ ಮಾತಾಡ್ತಾಳೆ ಇಂಗ್ಲೀಷು, ಚೆನ್ನಾಗಿ ಓದ್ತಾಳೆ. ನಾನು ತುಂಬ chef, waiter, teacher, Namma. Organizer, decorator, storyteller, singer, actor, entrepreneur, Namma. ಸಪೋರ್ಟರ್, ಮೋಟಿವೇಟರ್, ಅಯ್ಯೋ ಮೊಬೈಲ್ ತಗೊಂಡೋದು ಅನ್ನೋ ರಿಮೈಂಡರ್, ಏನೇ ಆಗ್ಬೇಕಾದ್ರೂ ಅಮ್ಮನೇ ಬೇಕು. It takes a moment to be a father, but it takes a lifetime to be a mother. ಇದು ನಮ್ಮೆಲ್ಲ ತಾಯಂದಿರಿಗೂ ನಮ್ದೊಂದು blue. So blue ಬರ್ತಾ ಇದೆ, so 1 point. Second, pink, red. ನಿಮ್ಮ ವೈಫಿಗೆ ರೆಡ್ ಇಷ್ಟ ಸರ್. ನೆಕ್ಸ್ಟ್ ಸರ್, ನಿಮ್ಗೆ ಗೊತ್ತು ಎಲ್ಲೋ ಬರ್ತಿದ್ದಾರೆ.